ಥರ ಯುದ್ಧದ ಪರಿಸ್ಥಿತಿ ಬಂದು ನಮ್ಮ ಆಟೋ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ. 90 ರೂಪಾಯಿ ಆಗಿದೆ. 90 ಫಸ್ಟ್ 60 ಇತ್ತು, 58 ರೂಪಾಯಿ ಇತ್ತು, ಈಗ 90 ಆಗಿದೆ. ಸಮಸ್ಯೆ ಆಗ್ತಾ ಇದೆ. ಈಗ ನಾವು ಪ್ಯಾಸೆಂಜರ್ ಕೇಳಿದ್ರೆ ಬಾಡಿಗೆ ಕೊಡಲ್ಲ. ಸ್ಟೇಷನ್ಗೆ ಹೋಗೋಣ ನಡಿ, ಅಲ್ಲಿಗೆ ಹೋಗೋಣ ನಡಿ, ಇಲ್ಲಿಗೆ ಹೋಗೋಣ ನಡಿ ಅಂತ. ಈಗ ನಮಗೆ ಬಡವರಿಗೆ ಸ್ವಲ್ಪ ಬದುಕೋಕೆ ಕಷ್ಟ ಆಗ್ತಿದೆ. ತುಂಬ ಮಿಡಲ್ ಕ್ಲಾಸ್ ಇರೋದು ಆಟೋ ಓಡಿಸೋದ್ರಲ್ಲಿ, ಆಗ ಆಟೋದ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಬಾಡಿಗೆನೂ ಈಗ ಸ್ವಲ್ಪ ಜಾಸ್ತಿ ಕೊಡಬೇಕು. ಕಾಫಿನಾಡಿಗೂ ತಟ್ಟಿದ ಇಸ್ರೇಲ್ ಇರಾನ್ ಯುದ್ಧದ ಬಿಸಿ. ಗ್ಯಾಸ್ ತುಂಬಿಕೊಳ್ಳಲು ಸಾಲುಗಟ್ಟಿ ನಿಂತ ಆಟೋಗಳು. ಬೇಲೂರು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಲೈನ್. ಚಿಕ್ಕಮಗಳೂರು ನಗರದಲ್ಲಿ ಆಟೋ ಸವಾರರ ಪರದಾಟ. ಗಂಟೆಗಟ್ಟಲೆ ಗ್ಯಾಸ್ಗಾಗಿ ಕ್ಯೂನಲ್ಲಿ ನಿಂತಿರುವ ಚಾಲಕರು. ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡ ಬಂಕ್ ಮಾಲೀಕರು. ಲೀಟರ್ ಗ್ಯಾಸ್ ಬೆಲೆ 58 ರೂಪಾಯಿಯಿಂದ 90 ರೂಪಾಯಿಗೆ ಏರಿಕೆ. ಬೆಲೆ ಏರಿಕೆಗೆ ಆಟೋ ಚಾಲಕರ ಆಕ್ರೋಶ. ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಆಕ್ರೋಶ ಹೊರಹಾಕಿದ ಚಾಲಕರು. ಬಾಡಿಗೆ ಜಾಸ್ತಿ ತಗೊಳ್ಳೋ ಹಾಕಿಲ್ಲ, ಆದ್ರೆ ರೇಟ್ ಜಾಸ್ತಿ ಮಾಡಿದ್ದಾರೆ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ ಎಂದ ಚಾಲಕರು. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ. ಇಸ್ರೇಲ್ ಇರಾನ್ ಯುದ್ಧದ ಬಿಸಿ ಕಾಫಿನಾಡಿಗೂ ತಟ್ಟಿದೆ. ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಬೇಲೂರು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಲೈನ್ ಇದೆ. ಗ್ಯಾಸ್ ತುಂಬಿಸಿಕೊಳ್ಳುವುದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಆಟೋ ಚಾಲಕರಿಗೆ. ಗಂಟೆಗಟ್ಟಲೆ ಗ್ಯಾಸ್ಗಾಗಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಚಾಲಕರು. ಗ್ಯಾಸ್ ಅಭಾವವನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ ಬಂಕ್ನ ಮಾಲೀಕರು. ಈ ಹಿಂದೆ ಗ್ಯಾಸ್ಗೆ ಲೀಟರ್ಗೆ 58 ರೂಪಾಯಿ ಇದ್ದಿದ್ದು ಈಗ 90 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಬಂಕ್ ಮಾಲೀಕರು. ಅವರ ವರ್ತನೆಗೆ ಆಟೋ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ. ನಾವು ಬಾಡಿಗೆ ಜಾಸ್ತಿ ತಗೊಳ್ಳೋ ಹಾಕಿಲ್ಲ, ಆದ್ರೆ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ. ನಮ್ಮ ಸಮಸ್ಯೆಯನ್ನ ಯಾರಿಗೆ ಹೇಳೋಣ ಅಂತ ಅಳಲನ್ನ ತೋಡ್ಕೊಂಡಿದ್ದಾರೆ. ಈ ಬಗ್ಗೆ ಜಿಲ್ಲಾಡಳಿತ ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ವೀಕ್ಷಕರೇ ನಮಸ್ಕಾರ, ನಾನು ಪ್ರಶಾಂತ್. ಇರಾನ್ ಮತ್ತು ಇಸ್ರೇಲ್ ನಡುವೆ ಮಹಾ ಯುದ್ಧ ನಡೀತಾ ಇರುವಂಥದ್ದನ್ನ ಇಡೀ ಜಗತ್ತು ಗಮನಿಸ್ತಾ ಇದೆ. ಅಲ್ಲಿ ವಾರ ಆದರೆ ನಮಗೇನು ಅನ್ನುವಂತಹ ಪರಿಸ್ಥಿತಿ ಈಗಿಲ್ಲ. ಯಾಕಂತ ಹೇಳಿದರೆ ನಾನೀಗ ಚಿಕ್ಕಮಗಳೂರಿನ ಬೇಲೂರು ರಸ್ತೆಯಲ್ಲಿರುವಂತಹ ಏನೊಂದು ಗ್ಯಾಸನ್ನು ಬಂಕಲ್ಲಿದ್ದೀನಿ. ಇಲ್ಲಿ ನೀವು ನೋಡ್ತಿರ್ಬೋದು ಗ್ಯಾಸ್ ಇಲ್ಲದೆ ಇಲ್ಲಿ ಚಿಕ್ಕಮಗಳೂರಲ್ಲಿ ಒಟ್ಟು ಈ ಗ್ಯಾಸ್ ತುಂಬಿಸುವಂಥ ಬಂಕ್ಗಳು 3 ಇದ್ದಾವೆ LPG ಗ್ಯಾಸನ್ನು. ಆದರೆ ಈಗ 2 ಬಂಕ್ಗಳೇನಿದ್ದಾವೆ ಸಂಪೂರ್ಣವಾಗಿ ಕ್ಲೋಸ್ ಆಗಿದೆ, ಅಲ್ಲಿ ಸ್ಟಾಕ್ ಇಲ್ಲ ಅಂತೇಳಿ. ಈಗ ಇಲ್ಲಿ ಇರುವಂಥ ಏನೊಂದು ಬೇಲೂರು ರಸ್ತೆಯಲ್ಲಿರುವಂಥ ಬಂಕಿಗೆ ಈಗ ಎಲ್ಲ ಆಟೋಗಳೇನಿದ್ದಾವೆ ಸರತಿ ಸಾಲಿನಲ್ಲಿ ಬರ್ತಿರುವಂಥದ್ದು. ಸಾಮಾನ್ಯವಾಗಿ ಇಲ್ಲಿಂದ ನಾವು ಕಣ್ಣಾಯಿಸಿ ನೋಡಿದರೆ ಸುಮಾರು ಒಂದು 2 ಕಿಲೋಮೀಟರ್ ದೂರದಷ್ಟು ಆಟೋಗಳು ಸರತಿ ಸಾಲಿನಲ್ಲಿ ನಿಂತಿದ್ದಾವೆ. ಅದರಲ್ಲೂ ಕೂಡ ಈಗ ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಒಂದು ರೀತಿಯಾಗಿ ಕಾಂಪಿಟೇಷನ್ಗೆ ಬಿದ್ದ ರೀತಿಯಲ್ಲಿ, ಏಕೆಂದರೆ ಅನಿವಾರ್ಯ ಆಗಿದೆ. ಗ್ಯಾಸ್ ನಮಗೆ ಬೇಕು ಅಂತ ಹೇಳ್ಕೊಂಡು ಆಟೋ ಚಾಲಕರೇನಿದ್ದಾರೆ ಈಗ ಈ ಗ್ಯಾಸನ್ನು ತುಂಬಿಕೊಳ್ತಿರುವಂಥದ್ದು. ಅದರ ಮಧ್ಯದಲ್ಲಿ ಈಗ ಗ್ಯಾಸ್ ರೇಟ್ ಏನಿದೆ ಕಳೆದ 2-3 ದಿನದಲ್ಲಿ ಬರೋಬ್ಬರಿ 30 ರೂಪಾಯಿ ಜಾಸ್ತಿ ಆಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಿರುವಂಥದ್ದು. ಈ ಹಿಂದೆ 58 ರೂಪಾಯಿ 1 ಲೀಟ್ರಿಗೆ ಗ್ಯಾಸಿಗೆ ಇತ್ತು. LPG ಗ್ಯಾಸ್ನ ಬೆಲೆ 58 ರೂಪಾಯಿ ಇತ್ತು. ಆದರೆ ಈಗ 90 ರೂಪಾಯಿಗೆ ಗ್ಯಾಸನ್ನು ಫಿಲ್ ಮಾಡ್ತಿದ್ದಾರೆ. ಆದರೆ ಈ ರೇಟನ್ನು ಯಾರು ಫಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಈ ರೀತಿಯಾಗಿ ಆದರೆ ನಾವು ಯಾವ ರೀತಿಯಾಗಿ ಜೀವನ ಮಾಡುವುದು ಅನ್ನುವಂಥ ಪ್ರಶ್ನೆಯನ್ನು ಈಗ ಆಟೋ ಚಾಲಕರು ಇಡ್ತಿರುವಂಥದ್ದು. ಯಾಕಂದರೆ ಬರೀ 2-3 ದಿನದಲ್ಲಿ 30 ರೂಪಾಯಿ ಏರಿಕೆ ಆಗಿದೆ. ನಾವು ಏನೊಂದು ಗ್ರಾಹಕರು ಬರ್ತಾರೆ ಅವರಿಗೆ ಈ ರೀತಿಯಾಗಿ ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೊಡಿ ಅಂದರೂ ಕೂಡ ಕೊಡ್ತಾ ಇಲ್ಲ. ಆದರೆ ಈಗ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ ಅನ್ನುವಂತಹ ಒಂದು ಅಳಲನ್ನು ಆಟೋ ಚಾಲಕರು ತೋಡ್ಕೊಳ್ತಿರುವಂಥದ್ದು. ಎಷ್ಟು ದೂರ ಕಣ್ಣಾಡಿಸಿದರೂ ಕೂಡ ಇದೇ ರೀತಿಯಾಗಿ ನಿಮಗೆ ಆಟೋಗಳು ಕ್ಯೂನಲ್ಲಿ ನಿಂತಿರುವಂತಹ ಗ್ಯಾಸನ್ನು ತುಂಬಿಸಿಕೊಳ್ಳಿಕ್ಕೆ ಕ್ಯೂನಲ್ಲಿ ನಿಂತಿರುವಂತಹ ದೃಶ್ಯ ಕಾಣ್ತಾ ಇದೆ. ಈ ಥರ ಯುದ್ಧದ ಪರಿಸ್ಥಿತಿ ಬಂದು ನಮ್ಮ ಆಟೋ ಚಾಲಕರ ಮೇಲೆ ಹೊಟ್ಟೆ ಮೇಲೆ ಹೊಡೆದಂಗಾಗಿದೆ. 90 ರೂಪಾಯಿ ಆಗಿದೆ. 90 ಫಸ್ಟ್ 60 ಇತ್ತು, 58 ರೂಪಾಯಿ ಇತ್ತು, ಈಗ 90 ಆಗಿದೆ. 90 ಆಗಿದೆ. ಈಗ 10 ರೂಪಾಯಿ ಜಾಸ್ತಿ ಕೇಳಿದ್ರೆ 10 ರೂಪಾಯಿ ಅಲ್ಲ 5 ರೂಪಾಯಿ ಜಾಸ್ತಿ ಕೇಳಿದ್ರು ಯಾರೂ ಕೊಡೋದಿಲ್ಲ. ಈಗ ನಾವು ಆಟೋ ಚಾಲಕರು ಏನು ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಈ ಬಂಕಲ್ಲಿ ನಮಗೆ ಫಸ್ಟ್ 58 ರೂಪಾಯಿ ಕೊಡ್ತಾಯಿದ್ರು, ಆಯಿತಾ. ಮೊನ್ನೆ 65 ರೂಪಾಯಿ ಆಯಿತು, 70 ರೂಪಾಯಿ ಆಯಿತು. ಪಾರ್ವತಿಪುರದಲ್ಲಿ ಇಲ್ಲಿಗಿಂತ 10 ರೂಪಾಯಿ ಪಾರ್ವತಿಪುರ ಬಂಕಲ್ಲಿ ಇಲ್ಲಿಗಿಂತ 10 ರೂಪಾಯಿ ಕಡಿಮೆ ಇತ್ತು. ಅದು ಯಾವ ಥರ ರೇಟ್ ಜಾಸ್ತಿ ಮಾಡ್ತಾರೆ? LPG ಗ್ಯಾಸ್ ಅಂದರೆ ಎಲ್ರಿಗೂ ಸಮಾನ. ಅದು LPG ಗ್ಯಾಸು, ಇದು LPG ಗ್ಯಾಸು, ಅದು ಹೆಂಗೆ ರೇಟ್ ಜಾಸ್ತಿ ಮಾಡೋಕ್ಕೆ ಸಾಧ್ಯ?
ಅದ್ರ ಬಗ್ಗೆ ಯಾರೂ ತೀರ್ಮಾನನೇ ತೊಗೊಳ್ತಾ ಇಲ್ಲ. ಇದಕ್ಕೆ ಯಾರು ಹೊಣೆ? ಸಮಸ್ಯೆ ಆಗ್ತಾ ಇದೆ. ಈಗ ನಾವು ಪ್ಯಾಸೆಂಜರ್ ಕೇಳಿದರೆ ಬಾಡಿಗೆ ಕೊಡಲ್ಲ. ಸ್ಟೇಷನ್ಗೆ ಹೋಗೋಣ ನಡಿ, ಅಲ್ಲಿಗೆ ಹೋಗೋಣ ನಡಿ, ಇಲ್ಲಿಗೆ ಹೋಗೋಣ ನಡಿ ಅಂತಂತಾರೆ. ಸಮಸ್ಯೆ ಆಗಿದೆ. ಇದು ಗೌರ್ಮೆಂಟಿಂದ ಮಾಡಿರೋದಲ್ಲ, ಇದು ಇಲ್ಲಿ ಇವ್ರು ಬಂಕ್ನರ್ ಮಾಡ್ಕೊಂಡಿರೋದು. ಇದು ನಾವೇನು ಪ್ರಶ್ನೆ ಮಾಡೋಣ ಸರ್? ಎಲ್ಲ ಈಗ ಏನಾರು ಮಾಡಲೇಬೇಕಲ್ಲ. ಮತ್ತೆ ಇಲ್ಲ ನಾವಿಲ್ಲ ಹಾಕಲ್ಲ ಅಂತಂತಾರೆ. ಇದಕ್ಕೆ ಸರ್ಕಾರನೇ ಇದು ಮಾಡಬೇಕು. ಇದಕ್ಕೆ ಜಿಲ್ಲಾಡಳಿತ ಇದಕ್ಕೆ ಇದು ಮಾಡಬೇಕು. ಜಿಲ್ಲಾಡಳಿತನೇ ಬಂದು ಯಾಕೆ ಇಷ್ಟು ರೇಟ್ ಏರಿಸಿದಿರಿ ಅಂತಂದರೆ ಗೊತ್ತಾ. ಅಲ್ಲಿ ಗೌರ್ಮೆಂಟ್ ಬಂಕ್ ಇದೆ, ಅದ್ರ ರೇಟ್ ಎಷ್ಟಿರುತ್ತೆ ಅಂತ ಗೊತ್ತಾಗುತ್ತೆ. ಅದ್ರ ರೇಟ್ ಇದ್ದರೆ ಅದು ಫಿಕ್ಸ್. ಅದು ಮಿಡಲ್ ಕ್ಲಾಸ್ ಅವರು ಈಗ ಆಟೋದಲ್ಲಿರೋದು ಈಗ ಜಾಸ್ತಿ ಕೇಳಿದ್ರೆ ಪ್ಯಾಸೆಂಜರ್ಗಳು ಹತ್ತಲ್ಲ ಗಾಡಿಗೆ. ಈಗ ಪ್ಯಾಸೆಂಜರ್ಗಳು ಅರ್ಥ ಮಾಡ್ಕೋಬೇಕು. ಈಗ ತುಂಬ ಮಿಡಲ್ ಕ್ಲಾಸ್ ಅವರು ಇರೋದು ಆಟೋ ಓಡಿಸೋದ್ರಲ್ಲಿ. ಆಗ ಆಟೋದವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಬಾಡಿಗೆನೂ ಈಗ ಸ್ವಲ್ಪ ಜಾಸ್ತಿ ಕೊಡಬೇಕು. 3 ದಿವಸ ಆಯಿತು ಗಾಡಿನೇ ಓಡ್ಸೋಕ್ಕಾಗಿಲ್ಲ. ಪ್ರಾಬ್ಲಮ್ ಆಗಿದೆ ನೋಡಿ. ನೆನ್ನೆ ಬಾಡಿಗೆ ಜಾಸ್ತಿ ಇತ್ತು. ಸೊ ಗಾಡಿ ನೆನ್ನೆ ಎಲ್ಲ ಓಡಿಸೇ ಇಲ್ಲ ನಾವು. ಗ್ಯಾಸ್ ಇಲ್ದಲ್ಲಿ ಗ್ಯಾಸಿಗೆ ಈ ಥರ ರೈಸ್ ಮಾಡ್ತಾ ಇರೋ ದಿನೇ ಏನು ಮಾಡಬೇಕು? ಅದಕ್ಕೆ ನೀವೇ ಏನಾದ್ರು ಒಂದು ಸೊಲ್ಯೂಷನ್ ಕೊಡಿಸ್ಬೇಕು. ಈಗ ಸರ್ಕಾರ ಹೇಳುತ್ತೆ ಗ್ಯಾಸ್ ಇದೆ, ಏನು ಕಡಿಮೆ ಇಲ್ಲ, ಏನು ಸಮಸ್ಯೆ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇದೆ ಅಂತ ಹೇಳ್ತಾರೆ. ಆದರೂ ಇಲ್ಲಿ ಗ್ರೌಂಡಿಗೆ ಬಂದ ಮೇಲೆ ಗೊತ್ತಾಗುತ್ತೆ ಅದು ಏನು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ ಸರ್. ಈಗ ನಮಗೆ ಬಡವರಿಗೆ ಸ್ವಲ್ಪ ಬದುಕೋಕೆ ಕಷ್ಟ ಆಗಿಬಿಟ್ಟಿದೆ. PUC ಅನ್ನೋದು ವಿದ್ಯಾರ್ಥಿಗಳ ಜೀವನದ ಟರ್ನಿಂಗ್ ಪಾಯಿಂಟ್. ನಿಮ್ಮ ಮಕ್ಕಳು ಮುಂದೆ ಏನಾಗ್ತಾರೆ ಅಂತ ಗೊತ್ತಾಗೋದೇ ಈ ಸಮಯದಲ್ಲಿ. ಹಾಗಿದ್ರೆ ಒಂದೊಳ್ಳೆ ಶಿಕ್ಷಣ ಸಂಸ್ಥೆಯಲ್ಲಿ ನಿಮ್ಮ ಮಕ್ಕಳಿಗೆ ಪ್ರವೇಶ ಬೇಕಾ? ಪ್ರಕೃತಿ ಮಧ್ಯೆ ಸುಂದರ ಪರಿಸರದಲ್ಲಿ ನಿಮ್ಮ ಮಕ್ಕಳು ಕಲಿಯಬೇಕಾ? ಅನುಭವ ಹೊಂದಿರುವ ಉಪನ್ಯಾಸಕರ ಮಾರ್ಗದರ್ಶನ ಬೇಕಾ? ಎಲ್ಲದಕ್ಕೂ ಉತ್ತರ ಇಲ್ಲಿದೆ. ಎಕ್ಸಲೆನ್ಸ್ ಅಕಾಡೆಮಿಕ್ ಅಸೋಸಿಯೇಷನ್ ವಿತ್ ಪ್ರಕೃತಿ PU ಕಾಲೇಜು ಕಾರ್ಕಳ. ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ 8197981645 ಅಥವಾ 8792854392 ಅಥವಾ 9964584862. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.